ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಲಾಗು ಏನಂದರೆ ಎಲ್ಲರಿಗೂ ಭೀಮನ ಅಮಾವಾಸ್ಯೆದ ಶುಭಾಶಯಗಳು. ನಾನಿಲ್ಲಿ ರಾತ್ರಿನೇ ಎಲ್ಲನೂ ದೇವ್ರ ಪೂಜೆದು ಸಾಮಾನುಗಳನ್ನು ಎಲ್ಲನೂ ತೊಳೆದಿದ್ನ. ಹಾಗಾಗಿ ತೊಳೆದು ಹಾರಕ್ಕಿಟ್ಟು ಮಲ್ಕೊತಿದ್ನಿ. ಗ್ಯಾಸ್ ಕಟ್ಟಿ ಮೇಲೆ ಇಟ್ಟಿದ್ನ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಬೆಳಗ್ಗೆ ಪೂಜೆ ಮಾಡೋಕೆ ಲೇಟ್ ಆಗುತ್ತಲ್ಲ, ಬೆಳಗ್ಗೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿದ್ರೆ ಲೇಟ್ ಆಗುತ್ತೆ ಅಂತಂದು ನಾನು ಬೆಳಗ್ಗೆನೇ ತೊಳೆದಿದ್ದೆ. ಇಲ್ಲಿ ಸಣ್ಣ ದೀಪ ಕಾಣಿಸ್ತವಲ್ಲ, ಇವು ಜೋಡಿ ದೀಪ ಪೂಜೆ ಮಾಡಬೇಕಲ್ಲ, ಹಂಗಾಗಿ ನಾನು ಪುಟ್ಟದಾಗಿ ಜೋಡಿ ದೀಪಗಳನ್ನು ತಂದಿದ್ದೆ. ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಿ ಇವತ್ತು 4 ಗಂಟೆಗೆ ಎದ್ದೀನಿ ರೀ. 4 ಗಂಟೆಗೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ ನಿನ್ನೆನೇ ಬಾಂಡೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಾಗಿಲ ತೊಳೆದು ಮನೆ ಎಲ್ಲ ಕ್ಲೀನ್ ಮಾಡಿ, ಯಾಕಂದ್ರೆ 6 ಗಂಟೆ ಅಥವಾ 6:30 ಅನ್ನತ್ಲೇ ಪೂಜೆ ಮಾಡಬೇಕಂತೆ. ಹಂಗಾಗಿ ಸ್ವೀಟು ಈಗ ಭೀಮನ ಅಮಾವಾಸ್ಯೆ ಆದ ಕಾರಣಕ್ಕೆ ಸ್ವೀಟೆಲ್ಲ ಮಾಡಬೇಕಂತೆ. ಸ್ವೀಟ್ ಮಾಡೋ ಕಾರಣಕ್ಕಾಗಿ ಜಲ್ದಿ ಇದ್ದರೆ ಸ್ವೀಟ್ ಆಗುತ್ತೆ. ನಾವು ಏನಾದರೂ ಲೇಟಾಗಿದ್ರೆ ಸ್ವೀಟ್ ಆಗೋಲ್ಲ. ನಾನಿಲ್ಲಿ ಸ್ವೀಟ್ ಏನು ಮಾಡೋಕತ್ತೀನಿ ಅಂದರೆ ಹೆಸರುಬೇಳೆ ಪಾಯಸ ಬರ್ತಲ್ರಿ, ನಾನು ಅದನ್ನು ಹೆಸರುಬೇಳೆ ಪಾಯಸ ಮಾಡಾಕ್ತೀನಿ. ಹೆಸರುಬೇಳೆ ಪಾಯಸ ಫೇವ್ರೇಟ್, ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು ಇದು ಒಂದು. ಆಮೇಲೆ ಕಡಲೆಬೇಳೆ ಪಾಯಸ ಬರ್ತಲ್ಲ, ಆ ಕಡಲೆಬೇಳೆ ಪಾಯಸ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ಇದನ್ನ ಸ್ವಲ್ಪ ಹುರ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಉರಿಬೇಕಾದ್ರೆ ಒಂಥರ ಸ್ಮೆಲ್ ಬರ್ತಾ, ಅದು ಘಮ ಘಮ ಅಂತಂದು ಸ್ಮೆಲ್ ಬರ್ತಾ. ಆ ಸ್ಮೆಲ್ನ ತೊಗೊಳಕ್ಕೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ, ಯಾಕಂದರೆ ಉರಿಬೇಕಾದ್ರೆ ಒಂಥರ ಸ್ಮೆಲ್ ಬರ್ತಿರ್ತದೆ ಮನೆ ಇದಕ್ಕೆ. ಆಮೇಲೆ ಏನು ಹಾಕಿ ಉರಂಗಿಲ್ಲ ನೋಡಿ. ಈ ಥರ ಸ್ವಲ್ಪ ಕೆಂಪು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ರಾಯಿತು. ಇವಾಗ ಫ್ರೈ ಮಾಡಿದ್ಲೂ ಇವನ್ನ ಕುಕ್ಕರ್ಗೆ ಹಾಕಿ ಇಟ್ಕೊಂಡ್ರಾಯ್ತು. ಏನೋ ಗೊತ್ತಿಲ್ಲ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಂತಂದ್ರೆ ಮನ್ಯಾಗ ವಿಶೇಷ ಅಂತಂದು ಹೇಳ್ಬೇಕು. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಗದ್ದಿನಕೆರೆಗೆ ಪ್ರತಿ ಅಮಾವಾಸ್ಯೆಗೂ ಹೋಳ್ಗೆ ಮಾಡ್ತಾರಂತ್ರಿ. ಹೋಳ್ಗೆ ಒಬ್ಬಟ್ಟು ಅಂತ ಹೇಳ್ತಾರಲ್ಲ, ಆ ಥರ ಪ್ರತಿ ಅಮಾವಾಸ್ಯೆಗೂ ಬೆಳಿಗ್ಗೆ ಹಾಕಿ ಪೂಜೆ ಮಾಡ್ತಾರಂತೆ. ಅದು ನಾನು ಕೇಳಿ ವಿಚಿತ್ರ ಅನಿಸ್ತು, ಯಾಕಂದ್ರೆ ಅಲ್ಲಿ ಮೊನ್ನೆ ನಾನು ಊಟಕ್ಕೆ ಕೂತ್ಕೊಂಡಿದ್ದೆ. ಅವರು ಆಂಟಿಯರು ಹೇಳಿದರು, ಅಮಾವಾಸ್ಯೆಗೆ ನಾವು ಪ್ರತಿ ಅಮಾವಾಸ್ಯೆಗೂ ಪೂಜೆಗಂತೂ ಬೇಕಲ್ಲ ಅಂತಂದು. ನಾ ಕೇಳಿದ್ನ, ಪ್ರತಿ ಅಮಾವಾಸ್ಯೆಗೂ ಹಾಕ್ತೀರಾ ಅಂತಂದು. ಹೌದು, ನಾವು ಪ್ರತಿ ಅಮಾವಾಸ್ಯೆಗೂ ಹೋಳ್ಗೆ ಹಾಕ್ತೀವಿ. ಒಂದು ಅಟ್ಲೀಸ್ಟ್ ಒಂದು 5 ಹೋಳ್ಗೆ ಆಗೋವಷ್ಟಾದರೂ ಬೆಳಿಗ್ಗೆ ಹಾಕಿ ಪೂಜೆ ಮಾಡ್ತೀವಿ. ಇಲ್ಲಾಂದ್ರೆ ನಮ್ಮದು ಪೂಜೆ ಆಗಿಲ್ಲ ಅಂತಂದು ಅನಿಸುತ್ತಾ ಅಂತಂದು. ಯಾಕಂದ್ರೆ ಅವು ಆಂಟಿಯರು ಅವರು ಅಷ್ಟೇ ಅಲ್ಲ, ಇಲ್ಲಿ ಇರೋದೆಲ್ಲ ಗದ್ದಿನಕೆರೆಗೆಲ್ಲರೂ ಪ್ರತಿ ಅಮಾವಾಸ್ಯೆಗೂ ಬೇಳಿಗೆ ಹಾಕಿ ಒಬ್ಬಟ್ಟು ಮಾಡೇ ಮಾಡ್ತಾರಂತೆ. ಬನ್ನಿ, ಇಲ್ಲಿ ನಾನಿವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಯಾಕಂದ್ರೆ ಬೆಲ್ಲನ ಹಂಗೂ ಹಾಕೊಂಡ್ವಿ ಅಂದ್ರೆ ಇದರೊಳಗೆ ಕೆಸರು ಸಣ್ಣ ಸಣ್ಣ ಕಲ್ಲುಗಳು ಅವೆಲ್ಲ ಇರ್ತವೆ. ಹಂಗಾಗಿ ನಾನು ಇದನ್ನು ಬೆಲ್ಲನ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಕೊಂಡು ಬಂದ್ರೆ ಅದ್ರಾಗೆಲ್ಲನೂ ಇದ್ದಂಥ ಕೆಸರು ಎಲ್ಲನೂ ಹೋಗುತ್ತಾ. ಸಿಕ್ಕಾಪಟ್ಟೆ ಕೆಸರು ಇರ್ತೀರಿ ಇದ್ರಾಗ, ನೋಡಬಾರ್ದು, ಅಷ್ಟೊಂದು ಕೆಸರಿರುತ್ತೆ. ಆಮೇಲೆ ನಾನು ಒಂದು ಟೈಮು ನಮ್ಮ ಮನೆಯವರು ಆರ್ಗ್ಯಾನಿಕ್ ಬೆಲ್ಲ ಅಂತ ತೊಗೊಂಬಂದಿದ್ರು. ಆ ಆರ್ಗ್ಯಾನಿಕ್ ಬೆಲ್ಲದಾಗಂತೂ ಸಿಕ್ಕಾಪಟ್ಟೆ ಕೆಸರು, ಅದನ್ನಂತೂ ನಾನು ಜಾಸ್ತಿ ದಿನ ಯೂಸೇ ಮಾಡಲಿಲ್ಲ. ಆಮೇಲೆ ಪಾಯಸಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅವೆಲ್ಲ ಬೇಕಲ್ಲ. ಸದ್ಯಕ್ಕೆ ನಮ್ಮ ಮನೆಯಾಗ ಬಾದಾಮಿ ಅಷ್ಟೇ ಇರೋದು. ಗೋಡಂಬಿನೂ ಇದು ಗೋಡಂಬಿ ದ್ರಾಕ್ಷಿ ಇದು ಅವು ಮನೆ ಬರಬೇಕಾದ್ರೆ ದ್ರಾಕ್ಷಿ ಸ್ವಲ್ಪ ಸ್ಮೆಲ್ ಆಗಿದ್ವು, ಅವನ್ನ ದ್ರಾಕ್ಷಿ ಹೋಗಿದ್ನ. ಆಮೇಲೆ ಗೋಡಂಬಿನ ನಮ್ಮ ಚಿಟಿ ಮೇದಳಲ್ರಿ, ನಮ್ಮ ಸಾನು ಎಲ್ಲ ತಿಂದು ಖಾಲಿ ಮಾಡ್ಯಾಳ. ಮನೆ ಇವಾಗ ನಾನಿಲ್ಲಿ ಪೂಜೆಗೆಲ್ಲನೂ ರೆಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಪೂಜೆಗೆ ಬೇರೆ ಬೇರೆ, ಈಗ ಪಾದ ಪೂಜೆ ಮಾಡೋಕೆ ಬೇರೆ ಅದು, ಆಮೇಲೆ ಜೋಡಿ ದೀಪ ಪೂಜೆ ಮಾಡ್ತೀವಲ್ಲ ಆ ಥರ ಜೋಡಿ ದೀಪನ ಪೂಜೆ ಮಾಡೋಕೆ ಬೇರೆ ಅಂತ ನಾನು ತಟ್ಟೆನ ರೆಡಿ ಮಾಡ್ಕೋಬೇಕು. ಹಂಗಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಈ ಥರ ಇದನ್ನೆಲ್ಲನ ನೈಟ್ ಮಾಡಿದ್ರೆ ನನಗೆ ಟೈಮ್ ಸಾಲ್ತಿತ್ತು, ಬಿಟ್ಟು ನಾನು ನೈಟೇನು ಮಾಡಲಿಲ್ಲ. ಇಲ್ಲಿ ನಾನು ಇದನ್ನು ಹಂಗೆ ನೂಲ್, ನಮ್ಮ ಕಡೆ ಇದನ್ನು ಹಂಗೆ ನೂಲ್ ಅಂತಾರೆ, ಕೆಲವೊಂದು ಕಡೆ ಕೆಲವೊಂದು ಥರ ಹೆಸರು ಕರಿತಾರೆ. ನಾನಿಲ್ಲಿ ಆಮೇಲೆ ಇದು ಭೀಮನ ಅಮಾವಾಸ್ಯೆ ದಿನ ಗಣೇಶಂದು ಪೂಜೆನೂ ಮಾಡಬೇಕಂತೆ. ಆ ಥರ ಗಣೇಶನ ಪೂಜೆ ಗಣೇಶನ ಮೂರ್ತಿ ಇದ್ರೆ ಗಣೇಶನ ಮೂರ್ತಿ ತೊಗೊಂಡು, ಇಲ್ಲಾಂದ್ರೆ ಅರಿಶಿನ ಇರ್ತಲ್ರಿ, ಅರಿಶಿನ ತೊಗೊಂಡು ಅರಿಶಿನಲಿದ್ದ ಸ್ವಲ್ಪ ತ್ರಿಕೋನ ಬರ್ತಲ್ಲ, ಆ ಥರ ತ್ರಿಕೋನಲಿದ್ದ ಗಣೇಶನ ಮಾಡಿದ್ರೆ ಗಣೇಶ ಅವನೇ ರೆಡಿ ಹಾಕೋಣ. ನಾನಿಲ್ಲಿ
ನಿನ್ನೆ ಎಲ್ಲ ಪೂಜಾ ಸಾಮಾನು ತರೋಕೋದ್ರೆ ಸಿಕ್ಕಾಪಟ್ಟೆ ರೇಟ್ ರೀ. ನಾನು ಆವಾಗಲೇ ಸಣ್ಣ ಸಣ್ಣ ಜೋಡಿ ದೀಪ ತೋರಿಸಿದ್ನೆಲ್ಲ ಅವನ್ನ ಅಂಗಡಿ ಒಳಗೆ 300 ರೂಪಾಯಿ ಕೊಡು ತಂದೀನಿ ರೀ ಜೋಡಿ ದೀಪನ. ಭಾಳ ರೇಟ್ ರೀ. ನೀವು ಈ ಥರ ಹೊರಗಡೆ ಎಲ್ಲಾದರೂ ಜಾತ್ರೆ ಒಳಗೆ ಅವೆಲ್ಲ ಹಚ್ಚಿರ್ತಾರಲ್ಲ ಅಲ್ಲಿ ಸಸ್ತ ಸಿಗ್ತಾವೆ. ಬಟ್ ಇಲ್ಲಿ ರೇಟು ಸಿಕ್ಕಾಪಟ್ಟೆನೇ ರೇಟ್ ಇತ್ತು. ಆಮೇಲೆ ಇನ್ನೂ ಅದು ತಂದಿದ್ದು ಒಂದಿಷ್ಟು ಸಣ್ಣದಿತ್ತು, ಅಷ್ಟಿಷ್ಟೇ ಇತ್ತು. ಹಂಗಾಗಿ ಸಣ್ಣದು. ಬನ್ನಿ ಇಲ್ಲಿ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೊಂಡಾನೆ. ಈಗ ಜೋಡಿ ದೀಪ ಪೂಜೆ ಮಾಡ್ತೀವಲ್ಲ ಆ ಜೋಡಿ ದೀಪಕ್ಕೆ ನಾವು ಅರಿಶಿನ ಕೊಂಬು ಕಟ್ಟಬೇಕು. ಅರಿಶಿನ ಕೊಂಬನ್ನ 2 ಅರಿಶಿನ ಕೊಂಬನ್ನ ರೆಡಿ ಮಾಡ್ಕೊಳ್ಳೋಣ. ಈ ಥರ 5 ಎಳೆ 9 ಎಳೆ ದಾರ ಬರುತ್ತಲ್ಲ, 5 ಎಳೆ 9 ಎಳೆ ದಾರ ತೊಗೊಂಡು ಈ ಥರ ಅರಿಶಿನ ಕೊಂಬಕ್ಕೆ ಕಟ್ಕೋಬೇಕು. ಕಟ್ಕೊಂಡು ರೆಡಿ ಮಾಡೋಣ. ನಮ್ಮ ಮನೆಯವರು ನಮ್ಮ ಸಾನ್ವಿ ಇನ್ನೂ ಮಲ್ಕೊಂಡಿದ್ರು. ಹಾಗಾಗಿ ನಾನು ಎದ್ದು ಪೂಜೆ ಎಲ್ಲ ಮಾಡಕತ್ತಿದ್ದೆ. ನಮ್ಮ ಮನೆಯವ್ರಿಗೆ ಎದ್ದೇಳ್ರಿ ಅಂದ್ರೆ ಅವರೇನು ಎದ್ದೇಳಲಿಲ್ಲ, ಏನಿಲ್ಲ. ನಾನೇ ಎದ್ದು ಎಲ್ಲನೂ ರೆಡಿ ಮಾಡ್ಕೊಳಕತ್ತೀನಿ. ಬನ್ನಿ, ನಾನಿನ್ನು ಟೈಮ್ ಇಲ್ಲ ನನಗೆ, ಬಡ ಪೂಜೆದ್ದೆಲ್ಲ ಸಿದ್ಧತೆ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ನಾನು ಇಷ್ಟೇ ರೀ ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ. ಅದನ್ನು ಇಷ್ಟೇ ಪೂಜೆ ಮಾಡ್ಕೊಂಡೀನಿ. ಬನ್ನಿ ಇನ್ನು ಸ್ಯಾರಿ ಉಟ್ಕೊಂಬರೋಣ. ಬನ್ನಿ, ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಬೇಕಂದ್ರೆ ಹಂಗಾಗಿ ನಾನಿಲ್ಲಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಕತ್ತೀನಿ. ಆಲ್ರೆಡಿ ಹೆಸರುಬೇಳೆ ಪಾಯಸ ಸಹ ರೆಡಿ ಮಾಡೀನಿ. ಇಲ್ಲಿ ನೋಡಿ, ನೇಟೆ ನಾನೆಲ್ಲ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡೀನಿ ಅಂತ ಹೇಳಿದ್ನಲ್ಲ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡಿದ್ನಿ ರೀ. ಫೋಟೋ ಗಿಟ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಾಡ್ಕೊಂಡಿದ್ನ. ಪೂಜೆ ಆದಮೇಲೆ ಮತ್ತೆ ನಿಂಗೆ ತಿರ್ಗಾ ಸಿಗ್ತೀನಿ. ನೋಡಿ, ನಮ್ಮದು ಸಿಂಪಲ್ಲಾಗಿ ಪೂಜೆ ಆಯಿತು. ಜೋಡಿ ದೀಪ ಅಂದರೆ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ. ಹಂಗಾಗಿ ಜೋಡಿ ದೀಪ. ನಿಮ್ಗೆ ದೊಡ್ಡ ದೀಪ ಇರ್ತಾವಲ್ಲ, ಶಮೆ ಥರ ಬರ್ತಾವಲ್ಲ, ಆ ಥರ ಜೋಡಿ ದೀಪ ದೊಡ್ಡ ಇದ್ದರೆ ದೊಡ್ಡದು ಮಾಡಿರಿ. ನಂತರ ದೊಡ್ಡ ಇದ್ದಿಲ್ಲ. ಆಮೇಲೆ ಸಣ್ಣವೇ ಇದ್ದಿಲ್ಲ. ನಿನ್ನೆ ಹೋಗಿ ಸಣ್ಣ ತೊಗೊಂಬಂದೀವಿ. ಹಂಗಾಗಿ ಸಣ್ಣ ಮಾಡೀವಿ. ಆಮೇಲೆ ಇದ್ರ ಜೊತೆನೇ ಗಣೇಶನ ಇಡಬೇಕು. ನಮ್ಮ ಮನ್ಯಾಗ ಗಣೇಶನ ಇದ್ದಿಲ್ಲ. ಗಣೇಶನ ಸಂಬಂಧ ನಿಮ್ಮ ಮನ್ಯಾಗ ಗಣೇಶನ ಇಲ್ಲಾಂದ್ರೆ ಈ ಥರ ಅರಿಶಿಣದಲ್ಲಿ ತ್ರಿಕೋನ ಬರ್ತಲ್ಲ, ಆ ಥರ ತ್ರಿಕೋನ ಮಾಡಿಟ್ರೆ ಅದೇ ಗಣೇಶ ಅಂತ ಭಾವಿಸಿ ನಾವು ಪೂಜೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಅನ್ಸಾಕತ್ತೈತಿ ನಮ್ಮ ಪೂಜೆ ಇವತ್ತು. ಇಷ್ಟೇ. ನಾನಿಲ್ಲಿ ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಮಾಡಿದ್ನಿಲ್ಲ, ಅದನ್ನು ಅರ್ಧ ತೋರಿಸಿದ್ನಿ. ಯಾಕಂದರೆ ನನಗೆ ಟೈಮ್ ಆಗಿತ್ತು. ಹಂಗಾಗಿ ನಾನು ಎಷ್ಟಾಗುತ್ತಾ ಅಷ್ಟು ತೋರಿಸಿದ್ದೆ. ಆಮೇಲೆ ಜೋಡಿ ದೀಪ ಆಗಿಂದ ಅದ್ರ ಮುಂದೆ ತಿರ್ಗಿ 2 ದೀಪ ಹಾಕಬೇಕು. ನೀವೇನಾದರೂ ಕೆಳಗೆ ಪೂಜೆ ಮಾಡೋದಾದರೆ ಕೆಳಗೆ ಮಣಿ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಇತ್ತು. ಆ ತಟ್ಟೆ ತುಂಬ ಇಲ್ಲಿ ನೋಡಿ, ನಾನಿಲ್ಲಿ ಅಕ್ಕಿ ಹಾಕಿನಲ್ಲ, ಈ ಥರ ಫುಲ್ಲು ಅಕ್ಕಿ ಹಾಕಿ ಪೂಜೆನ ಮಾಡಬೇಕು. ಹೂವು ಎಲೆ ಡಿಕ್ಕಿ ಎಲ್ಲ ಹಾಕಬೇಕು. ನಾನು ಜಸ್ಟ್ ಇಲ್ಲಿ ₹1 ಅಷ್ಟೇ ಕಾಯಿನ್ ಇಟ್ಟೀನಿ. ನೋಡಿ, ಇಷ್ಟೇ ನಮ್ಮ ಪೂಜೆ ಇವತ್ತು. ನಮ್ಮದೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರೆದ್ದು ಕಾರ್ ತೊಳೆಯಕತ್ತಿದ್ರು. ಅಲ್ಲಿ ನಮ್ಮ ಅಂಬಾರಿ ಸಹ ಆಲ್ರೆಡಿ ತೊಳೆದಿದ್ದಾಯಿತು. ನಮ್ಮ ಅಂಬಾರಿನ ಮೊದಲು ನಮ್ಮ ಮನೆಯವರು ಎಷ್ಟೊಂದು ಪ್ರೀತಿ ಮಾಡ್ತಿದ್ರು. ಮೊದಲಿನ ಬೈಕು ಅಂತಂದುಬಿಟ್ಟು ಕಾರ್ ಬಂದಿಂದ ಬೈಕಿನ ಮೇಲೆ ನಮ್ಮ ಮನೆಯವ್ರಿಗೆ ಪ್ರೀತಿ ಕಮ್ಮಿ ಆಗಿಬಿಟ್ಟೈತಿ. ಪ್ರತಿ ಸಾರಿನೂ ಕಾರ್ದ ಇದು ಮಾಡ್ತಾರೆ. ನಮ್ಮ ಮನೆಯವರು ಆ ಕಡೆ ನಮ್ಮ ಮನೆಯವರು ಕಾರ್ ತೊಳೆಯಕತ್ತಿದ್ರು. ನಾನು ಈ ಕಡೆ ಪೂಜೆ ಮಾಡಕತ್ತಿದ್ನಿ. ಯಾಕಂದ್ರೆ ಅವರು ಡ್ಯೂಟಿಗೆ ಹೋಗ್ಬೇಕಲ್ಲ, ಟೈಮ್ ಆಗುತ್ತಂತಂದು ಇನ್ನೂ ಜಳಕ ಮಾಡಿದ್ದಿಲ್ಲ. ಪ್ರತಿದಿನ ಜಲ್ದಿ ಎದ್ದೇಳೋರು, ಇವತ್ತು ಲೇಟ್ ಆಗಿದ್ದಾರೆ. ಹಂಗಾಗಿ ಅವರು ಮುಂದೆ ಕಾರ್ ತೊಳ್ಕೊತ ಹೋಗ್ತಿದ್ರು. ನಾನು ಪೂಜೆ ಮಾಡಕತ್ತಿದ್ನ. ಇಲ್ಲಿ ನಮ್ಮ ಸಾನಿ ಕೈಯಾಗ ವಿಡಿಯೋ ಮಾಡೋಕೊಟ್ಟೀನಿ. ವಿಡಿಯೋ ಮಾಡಕತ್ತಿದ್ಲಕ್ಕೆ ಜೂಮ್ ಹಾಕೋದು ಒಂದೇನೇನೋ ಹೇಳ್ಕೊತ ಮಾಡಕತ್ತಿದ್ಲೆ. ಬನ್ನಿ, ನಮ್ಮದು ಅಂಬಾರಿ ಮತ್ತು ಕಾರ್ನ ಪೂಜೆ ಮಾಡೋಣ. ಇದು ಕಣ್ಣುಡಿ ಬರ್ತೈತೆ ಅಣ್ಣಂದು. ಹಂಗೆ ನಮ್ಮ ಕಾರ್ಕಿನ ನಮ್ಮ ಬೈಕಿನ ನಿಮ್ಗೆ ಇಷ್ಟ. ಯಾಕಂದ್ರೆ ನಮ್ಮದು
ಮೊದಲ ಕಷ್ಟ ಸುಖದೊಳಗೆ ಭಾಗಿಯಾಗಿದ್ದಂದರೆ ನಮ್ಮ ಬೈಕು. ಈಗ ದುಡ್ಡು ಐತೆ ಅಂತಂದು ಕಾರ್ ತೊಗೊಂಡಿವಿ. ಮೊದಲು ನಮ್ಮದು ಎಷ್ಟೇ ಕಷ್ಟ ಬಂದರೂ ನಾವು ಎಲ್ಲಿ ತನಕ ಹೋದ್ರೂ ನಮ್ಮನ್ನ ಹೊತ್ಕೊಂಡು ಹೋದಂಥ ನನ್ನ ಹಂಬಾರಿ ಇದು. ನಂಗೆ ಈಗಾದರೂ ನಮ್ಮ ಮನೆಯವ್ರು ಎಲ್ಗಾರು ಹೋಗ್ಬೇಕಾದ್ರೆ ಬೈಕ್ ತೊಗೊಂಡು ಹೋಗೋದಿಲ್ಲ, ಕಾರ್ ತೊಗೊಂಡು ಹೋಗಮಂತಾರೆ. ನಮ್ಮ ಮನೆಯವ್ರಿಗೆ ನಾನು ಎಷ್ಟೋ ಸರಿ ಬೈತಿರ್ತೀನಿ, ಕಾರ್ ಏನು ಮೊದಲಿದ್ದಿಲ್ಲ, ನಿನ್ಗೆ ಬೈಕ್ ಇತ್ತು, ಬೈಕ್ ಪ್ರೀತಿ ಮಾಡು ಅಂತಂದು ಹೇಳ್ತಿರ್ತೀನಿ. ಹಿಂಗೆ ಎಲ್ಗಾರು ಹೋಗ್ಬೇಕಂದ್ರೆ ಬೈಕ್ ಮೇಲೆ ಹೋಗೋಕೆ ತುಂಬಾ ಖುಷಿ. ಒಂದು ಕಾರೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ನಾವು ಭೀಮವನಾಶ ಮನೆಯವ್ರ ಪಾದ ಪೂಜೆ ಮಾಡ್ಕೊಂಡಿಂದ ನಮ್ಮ ಸಾನ್ವಿ ನಮ್ಮದು ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಮಾಡಕತ್ತಿದ್ಲಲ್ಲ. ಬರೀ ನೀನು ಫೋಟೋ ತೆಗೊಂತೀವಿ ಮಮ್ಮಿ, ನಂದು ಒಂದಾದರೂ ಫೋಟೋ ತೆಗಿ ಅಂತ ಹೇಳಿದ್ಲು. ಹಂಗಾಗಿ ಬಾ ಕಾರ್ ತಲ್ಲಿ ನಿಂದರು ಅಂತಂದು ಕಾರ್ ತಲ್ಲಿ ನಿಂದಿರಿಸಿ ಫೋಟೋ ತೆಗೆದ. ನೋಡಿ ನಮ್ಮ ಮನೆಯವರು ಆಲ್ರೆಡಿ ಡ್ಯೂಟಿಗೆ ಹೊಂಟಾರ. ನಾನು ಭೀಮವನಾಶದ್ದು ನೆಕ್ಸ್ಟ್ ಹಾಕ್ತೀನಿ, ನೋಡ್ಕೊರಿ. ಬನ್ನಿ, ಎಲ್ಲರಿಗೂ ಭೀಮನ ಅಮಾವಾಸ್ಯದ ಶುಭಾಶಯಗಳು. ಮತ್ತೊಂದು ಸರಿ ಭೀಮನ ಅಮಾವಾಸ್ಯದ ಶುಭಾಶಯಗಳು. ನಾನು ಪ್ರತಿ ವರ್ಷವೂ ಭೀಮನ ಅಮಾವಾಸ್ಯೆ ಮಾಡ್ತಾ ಇರಲಿಲ್ಲ. ಈ ಸರಿ ಸೋಷಲ್ ಮೀಡ್ಯಾದಲ್ಲಿ ಅದೀನಿ ಅಂತಂದು ಭೀಮನ ಅಮಾವಾಸ್ಯೆ ಮಾಡೋಕತ್ತಿಲ್ಲ. ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಂಗೆ ಒಬ್ಬರು ಆಂಟಿಯರು ಹೇಳಿದ್ರು, ಇಲ್ಲ ಪ್ರತಿ ವರ್ಷವೂ ಭೀಮನ ಅಮಾವಾಸ್ಯೆ ಮಾಡಬೇಕು, ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಆಮೇಲೆ ಅಂತಂದು ಹೇಳಿದ್ರು. ಹಂಗಾಗಿ ನಾನು ಈ ವರ್ಷ ನಾನು ಅಲ್ಲಿ ಆ ಆಂಟಿಯರಿಗೆ ಹೇಳಿದ್ನೇ, ಇಲ್ಲ ನಾನು ಮಾಡೋದಿಲ್ಲ ಆಂಟಿ, ನಮ್ಮ ಮನ್ಯಾಗ ಪದ್ಧತಿ ಐತೆ ಇಲ್ಲ ಗೊತ್ತಿಲ್ಲ, ಅದು ನಾವು ಮಾಡಿಲ್ಲ ಅಂತಂದು. ಅವ್ರ ಆಂಟಿಯರು ಹೇಳಿದ್ರು, ಪದ್ಧತಿ ಐತೆ ಬಿಡ್ತೋ ಗೊತ್ತಿಲ್ಲವ, ಇದೇನು ಪದ್ಧತಿ ಸಂಬಂಧ ಇಲ್ಲ. ಆದ್ರೆ ಈ ಭೀಮನ ಅಮಾವಾಸ್ಯೆಗೆ ಪ್ರತಿಯೊಂದು ಗಂಡ್ಮಕ್ಳು ಹೆಣ್ಮಕ್ಳು ಗಂಡನ ಪಾದ ಪೂಜೆ ಮಾಡಿದ್ರೆ ಅವ್ರದ್ದು ಆಯಸ್ಸು ಹೆಚ್ಚಾಗುತ್ತೆ ಅಂತಂದು ಅವರು ಹೇಳಿದರು. ಹಂಗಾಗಿ ನಾನು ನಮ್ಮ ಮನೆಯದ್ದು ಪಾದ ಪೂಜೆ ಮಾಡಿದ್ರೆ ಆಯ್ತು ಅಂತಂದು ಪಾದ ಪೂಜೆ ಮಾಡೋಕತ್ತೀನಿ. ಆಮೇಲೆ ಪಾದ ಪೂಜೆ ಮಾಡೋಕೆ ಮೊದಲಿಗೆ ಜೋಡಿ ದೀಪ ಅಂದ್ರೆ ಶಿವ ಪಾರ್ವತಿ ಇರ್ತಾರಲ್ಲ, ಶಿವ ಪಾರ್ವತಿನ ಜೋಡಿ ದೀಪನ ಶಿವ ಪಾರ್ವತಿ ಅಂದ್ಕೊಂಡು ಪೂಜೆ ಮಾಡಬೇಕಂತೆ. ನಮ್ಮ ಮನ್ಯಾಗ ಜೋಡಿ ದೀಪ ಇದ್ದಿಲ್ಲ. ಆಮೇಲೆ ಶಮ ಬರ್ತಾವಲ್ಲ, ಅದಕ್ಕೂ ಜೋಡಿ ದೀಪ ಅಂತಂದು ಹೇಳ್ತಾರೆ. ನಮ್ಮ ಮನ್ಯಾಗ ಆ ಥರ ದೀಪ ಇದ್ದಿಲ್ಲ. ನಿನ್ನೆ ಹೋಗಿ ದೀಪ ತೊಗೊಂಬಂದು, ಏನಿಲ್ಲರಿ, ಜಸ್ಟು ನಾನು ಸಿಂಪಲ್ಲಾಗಿ ಪೂಜೆ ಮಾಡೀನಿ. ಬನ್ನಿ, ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್.